ರೈತ ಸಂಘಕ್ಕೆ, ಕರ್ನಾಟಕ ರೈತ ಸಂಘಕ್ಕೆ, ಕರ್ನಾಟಕ ಹಸಿರು ಸೇನೆಗೆ, ಕರ್ನಾಟಕ ಹಸಿರು ಸೇನೆಗೆ. ಆಯಿತು. ತಾಲೂಕಲ್ಲಿ ತುಂಬ ಅನಾಹುತ ಆಯ್ತಾ ಇದೆ. ಕಾಡು ಪ್ರಾಣಿಗಳ ಅವಳಿ ತುಂಬ ಜಾಸ್ತಿ ಆಗಿದೆ. ನಮ್ಮ ತಾಲೂಕಲ್ಲಿ ಕಸಬಾ ಹೋಬಳಿ, ಅಣ್ಣೂರು ಕಸಬಾ ಹೋಬಳಿಲಿ ನೋಡ್ರೆ ತುಂಬ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ಈಗ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಇಡೀ ತಾಲೂಕಲ್ಲಿ ಒಂದು ದೊಡ್ಡ ಸ್ಟ್ರೈಕ್ ಮಾಡಬೇಕಿತ್ತು. ಅದರಿಂದ ಸಾಹೇಬ್ರಿಗೊಂದು MLA ತಾಲೂಕಿನ ಜನಪ್ರಿಯ ಶಾಸಕರ ಗಮನಕ್ಕೆ ತಂದ್ಬಿಟ್ಟು ಸಾಹೇಬರು ಅಧಿಕಾರಿಗಳ ಅವರೆಲ್ಲರೂ ಗಮನಕ್ಕೆ ತಂದ್ಬಿಟ್ಟು ಮಾಡೋ ಅಂದ್ಬಿಟ್ಟು ಸರ್ ತುಂಬ ಸೀರಿಯಸ್ ಆಗಿ ಈಗ ಅವ್ರಿಗೆ ಮನವಿ ಸಲ್ಲಿಸ್ತಿದ್ದೀವಿ ಸರ್ ನಾವು. ಅದಕ್ಕೆ ಈಗ ಸಾಹೇಬರು ಬಂದು ಈಗ ಅವ್ರು ಏನು ರೀತಿ ಹೇಳ್ತಾರೆ ಅದ್ರ ಮೇಲೆ ನಾವು ಸ್ಟ್ರೈಕ್ ಮಾಡೋದ ಇಲ್ಲ ಕಾರ್ಯರೂಪಕ್ಕೆ ಏನು ರೀತಿ ತರ್ತಾರೆ ಅದನ್ನು ನಾವು ಮಾಡೋಕ್ಕೆ ನಾವು ರೆಡಿ ಮಾಡ್ತಿದ್ದೀವಿ ಸರ್. ಈಗ ಮೊನ್ನೆ ದಿವಸ ಇದೇ ನಮ್ಮ ಗೋಚಿಕಟ್ಟೆಯಲ್ಲಿ ಒಬ್ಬರು ಸಿದ್ದರಾಜ್ ಅಂದ್ಬಿಟ್ಟಿದ್ದಾರೆ. ಅವ್ರ ಮೇಲೆ ದಾಳಿ ಮಾಡಿ ಅವರು ತಪ್ಪಿಸ್ಕೊಂಡವ್ರೆ, ಏನು ತೊಂದರೆ ಆಗಿಲ್ಲ. ಆದರೂ ಅಲ್ಲಿ ನೋಡಿ ಅವರು ಇದ್ದೇನೆ ಇದ್ದಾರೆ. ಅವರು ಈಗ ಏನೋ ಪ್ರಾಣಾಪಾಯದಿಂದ ತಪ್ಪಿಸ್ಕೊಂಡವ್ರೆ. ಅದೇ ಥರ ಅವತ್ತು ಸಂಜೆ 4 ಗಂಟೆಯಲ್ಲಿ ನಮ್ಮ ತೋಟದಲ್ಲಿ ನಾನೇ ನೋಡಿರೋದು, ಬೇರೆ ಇನ್ನೊಬ್ಬರು ನೋಡಿಲ್ಲ. ಆಮೇಲೆ ನಾನೇ ಫಾರೆಸ್ಟ್ನವ್ರಿಗೆ ಫೋನ್ ಮಾಡಿ ಅವ್ರುಗಳು ಸಿಬ್ಬಂದಿಗಳು ಬಂದು 4 ಜನ ಬಂದು ಅಲ್ಲಿ ನೋಡ್ಬಿಟ್ಟು ಇದು ಹುಳಿ ಅಜ್ಜೆನೇ ಅನ್ನೋದು ಕನ್ಫರ್ಮ್ ಮಾಡಿಬಿಟ್ಟು ಹೋಗಾರೆ. ಕನ್ಫರ್ಮ್ ಮಾಡಿಬಿಟ್ಟು ಹೋದ್ಮೇಲೆ ಪುನಃ ಅವರು ಬೇರೆ ಏನು ಆ್ಯಕ್ಷನ್ ತಗೋತಾರೆ ಅನ್ನೋದಕ್ಕೆ ಇವತ್ತು ನಾಳೆಗೆ ನೋಡೋವ ಅಂದ್ಕೊಂಡು ನಮ್ಮ ಸಾಹೇಬರು ಹೇಳಿದರು, MLA ಸಾಹೇಬರು. ಆದ್ದರಿಂದ ನಾವು ಇವತ್ತು ಅವ್ರಿಗೊಂದು ಮನವಿ ಕೊಡುವಂತೆ ನಮ್ಮ ಸಂಘದವರೆಲ್ಲ ಕೇಳ್ಕೊಂಡು ಅದಕ್ಕೆ ಸಂಘಕ್ಕೆ ಮುಖಾಂತರ ಒಂದು ಮನವಿ ಕೊಟ್ಬಿಟ್ಟು ಮುಂದಿನ ಕ್ರಮ ಏನು ಅನ್ನೋದೇ ಅವ್ರ ಮುಖಾಂತರ ತಿಳ್ಕೊಂಡು ಮುಂದೆ ಮಾಡೋವಂತ ಹೇಳ್ತೀವಿ. ಇವತ್ತು ನಾವೆಲ್ಲರೂ ಸಹ HD ಕೋಟೆಯಲ್ಲಿ ಮಾನ್ಯ ಶಾಸಕರಾದಂಥ ಅನಿಲ್ ಚಿಕ್ಕಮದು ಸಾಹೇಬ್ರನ್ನ ಭೇಟಿ ಮಾಡಲಿಕ್ಕೋಸ್ಕರ ನಮ್ಮ ರೈತ ಸಂಘದಿಂದ ನಾವೆಲ್ಲ ಬಂದು ಸೇರ್ಕೊಂಡಿದ್ದೀವಿ. ಉದ್ದೇಶ ಏನು ಅಂತ ಹೇಳಿದ್ರೆ HD ಕೋಟೆ ಭಾಗ ಬಹಳಷ್ಟು ಕಾಡಂಚಿನಲ್ಲಿರತಕ್ಕಂಥ ಒಂದು ತಾಲೂಕಾಗಿದೆ. ಈ ತಾಲೂಕಿನ ಬಹಳಷ್ಟು ಕಾಡಿನ ಪ್ರಾಣಿಗಳು, ಹುಲಿ, ಚಿರತೆ, ಆನೆಗಳಿಂದ ಬಹಳಷ್ಟು ನಾಶ ನಷ್ಟಗಳು ಸಂಭವಿಸಿ ಬಹಳಷ್ಟು ಜನ ಜಾನುವಾರುಗಳನ್ನ ಕಳ್ಕೊಂಡಿದ್ದಾರೆ. ಪ್ರಾಣಾಪಾಯಗಳು ಸಹ ಆಗ್ತಾ ಇದ್ದಾವೆ ಇಲ್ಲಿ. ಸೊ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ರೈತ ಸಂಘಟನೆ ಕಡೆಯಿಂದ, ಗ್ರಾಮಸ್ಥಗಳ ಕಡೆಯಿಂದ, ಗ್ರಾಮಗಳ ಕಡೆಯಿಂದ ನಾವು ಅರಣ್ಯ ಇಲಾಖೆಗೆ ಮನವಿಗಳನ್ನ ಕೊಟ್ಟರು ಸಹ ಅವರು ಅದ್ರ ಬಗ್ಗೆ ಒಂದು ಕಠಿಣವಾದ ಕ್ರಮವನ್ನು ಕೈಗೊಳ್ಳದೆ ಕಣ್ಣೋಡಿಸೋ ಕೆಲಸವನ್ನು ಮಾಡಿದ್ದಾರೆ ಅನ್ನತಕ್ಕಂಥ ಒಂದು ಅಭಿಪ್ರಾಯ ಇಲ್ಲಿ ಜನಗಳಿಗೆ ಬರ್ತಾ ಇದೆ. ಸೊ ಅವರು ಆ ಹುಲಿಗಳನ್ನಾಗ್ಬೋದು, ಆನೆಗಳನ್ನಾಗ್ಬೋದು ಹಿಡಿದು ಅವರು ಬೇರೆ ಕಡೆ ಸಾಗಿಸಲಿಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡ ಹೋರಾಟವನ್ನು ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಕೈಗೊಂಡಿದ್ವಿ. ಆ ತೀರ್ಮಾನ ಕೈಗೊಂಡ ಸಂದರ್ಭದಲ್ಲಿ ಇವತ್ತು ನಾವು ಮೊದಲು ಶಾಸಕರು ಮನವಿ ಕೊಟ್ಟು ತದನಂತರ ನಾವು ಅದನ್ನು ಅವ್ರು ಶಾಸಕರು ಏನು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅದರ ಮೇಲೆ ಮುಂದಿನ ಕ್ರಮವನ್ನು ತಗೊಳ್ತೀವಿ. ಸೊ ಇದು ನಮ್ಮ ಕರ್ನಾಟಕ ರೈತ ಸಂಘದವರು ನಾವು ಎಲ್ಲರೂ ಒಗ್ಗಟ್ಟಾಗಿ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗೆ ಗ್ರಾಮಸ್ಥರುಗಳು, ಎಲ್ಲ ಗ್ರಾಮಸ್ಥರುಗಳು ಸೇರಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸ್ಕೊಂಡು ನಾವು ಮುಂದೆ ಆಗುತ್ತಕ್ಕಂಥ ಎಲ್ಲ ಅನಾಹುತಗಳು, ವಿದ್ಯುತ್ತಿಂದ ಆಗುವಂಥ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಸೇರಿಸಿ ನಾವು ಒಂದು ಮನವಿಯನ್ನು ಶಾಸಕರಿಗೆ ಕೊಡ್ತಾಯಿದ್ದೀವಿ. ಮಾನ್ಯ ಶಾಸಕರು ನಮ್ಮ ಮನವಿಯನ್ನು ತಗೊಂಡು ಅದನ್ನು ಕಾರ್ಯಗತಗೊಳಿಸ್ತಾರೆ ಅನ್ನತಕ್ಕಂಥ ನಂಬಿಕೆ ನಾವೆಲ್ಲ ಬಂದಿದ್ದೀವಿ. ಇಲ್ಲ ಕಾರ್ಯಗತಗೊಳಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ನಾವು ಶಾಸಕರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ. ಮನವಿ ಪತ್ರ ಸಲ್ಲಿಸಬೇಕು. ಮನವಿ ಪತ್ರ ಸಲ್ಲಿಸಿದ ತಕ್ಷಣ ಏನಾಗೈತೆ ಅಂತಂದರೆ ಅದು ಯಾವ ಮೂಲಕ ಕೊಡ್ತಾಯಿದ್ದೀವಿ ಅಂತಂದರೆ ಮೊನ್ನೆ ದಿವಸ ಈ ಹುಲಿ ದಾಳಿಗೆ ನಮ್ಮ ಹೆಸರು ಸಿದ್ದರಾಜನವ್ರಿಗೆ ಹುಲಿ ದಾಳಿ ಮಾಡಿಕ್ಕೆ ಬಂದಾಗ ಅವರು ಬಚಾವಾಗಿರೋದು ಹೆಚ್ಚು. ಅದಕ್ಕೆ ಮೊದಲು ಇದನ್ನೇ ಒಂದು ವಾರದಲ್ಲಿ ನಮ್ಮ KG ಗುಂಡಿಲಿ ಅದೇ ಅವ್ರ ಜಮೀನು ಪಕ್ಕನೇ ಇನ್ನೊಬ್ಬರಿಗೆ ಈ ಥರ ಆಗಿ ಅವರು ಬಚಾವಾಗಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಡಿಪಾರ್ಟ್ಮೆಂಟ್ಗೆ ಎಷ್ಟೋ ಬಾರಿ 10 ಬಾರಿ ನಾವು ಈ ಪತ್ರವನ್ನು ನಾವು ಸಲ್ಲಿಸಿದ್ದೀವಿ. ಹಾಗೂ ಕೂಡ ಅವರು ಏನು ಕ್ರಮ ಕೈಗೊಂಡಿಲ್ಲ. ಇವಾಗ ನಿನ್ನೆ ದಿವಸ ಶಾಸಕರಿಗೆ ಫೋನ್ ಮಾಡಿದಾಗ ಶಾಸಕರು ನಾವು ಮೇಲ್ಮಟ್ಟದಲ್ಲಿ ತಿಳಿಸಿದ್ದೀವಿ, ಅವ್ರು ಬರ್ತಾರೆ 2 ದಿವಸದಲ್ಲಿ ಸರಿಪಡಿಸ್ತಾರೆ ಅಂತ ಹೇಳಿದ ತಕ್ಷಣ ನಾವು ಶಾಸಕರಿಗೆ ಇವತ್ತು ಮನವಿ ಪತ್ರ ಕೊಡುವಂತ ಬಂದಿದ್ದೀವಿ. ಇದೇ ರೀತಿ ನಡೀತಾ ಇತ್ತು ಅಂತಂದ ಕಾಲಕ್ಕೆ ಶಾಸಕರು ಕೊಟ್ಟು ಪುನಃ ಅದನ್ನು ಸರಿಪಡಿಸಿಲ್ಲ ಅಂತ ಕಾಲಕ್ಕೆ ನಾವು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ಮುಂದಿನ ಹೆಜ್ಜೆ ಅಂತ ಅಂದಾಗ ಮೇಲ್ಮಟ್ಟದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಬೇಕಾಗತ್ತೆ. ಇದನ್ನು ನಾವು ಮಾಡ್ತೀವಿ ಅಂತೇಳಿ ನನ್ನ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನಲ್ಲಿ ಇವತ್ತು ಅನಿಲ್ ಚಿಕ್ಕಮದು ಅವರ ಸಮ್ಮುಖದಲ್ಲಿ ಇವತ್ತು ಒಂದು ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂದ್ಬಿಟ್ಟು ನಾವೆಲ್ಲ ರೈತ ಸಂಘದವರು ಎಲ್ಲರೂ ಹಲವಾರು ಜನ ಇವತ್ತು ಹೆಚ್ಚು ಕಡಿಮೆ 100 ಜನ ಇವತ್ತು ಸೇರಿಕೊಂಡು ಹಲವಾರು ಬಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗಾಗಲಿ ಅಧಿಕಾರಿಗಳಿಗಾಗಲಿ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ರು. ಅವರು ಅದಕ್ಕೆ ಧಿಕ್ಕರಿಸ್ತವ್ರು. ಇವತ್ತು ಧಿಕ್ಕರಿಸೋಂಥ ಕೆಲಸ ಆಗಿದೆ. ಅದಕ್ಕಾಗಿ ಇವತ್ತು ಅನಿಲ್ ಚಿಕ್ಕಮದು ಅವರು ನಮ್ಮ
ಏನದೆ ಬೇಡಿಕೆ ಅವ್ರ ಸಮ್ಮುಖದಲ್ಲಿ ಈಡೇರಿಸಲಿ ಅಂದ್ಬಿಟ್ಟು ನಾವು ಅವ್ರಿಗೊಂದು ಮನವಿ ಪತ್ರ ಕೊಡಲಿಕ್ಕೆ ಅಂದ್ಬಿಟ್ಟು ನಾವು ರೈತ ಸಂಘಟನೆಯವರು ಎಲ್ಲ ಬಂದಿದ್ದೀವಿ ಇವತ್ತು. ಹಾಗಾಗಿ ಇನ್ನು ಮುಂದಕ್ಕೆ ಕೆಲವು ವಿಚಾರಗಳಿವೆ, ಜಮೀನು ವಿಚಾರಗಳು ಆಗಿರ್ಬೋದು, ಏಕಾಏಕಿ ಜಮೀನುಗಳಿಗೆ ನುಗ್ಗಂಥದ್ದು, ನಮ್ಮ ಜಮೀನು ಅಂದ್ಕೊಂಡು ಹೇಳ್ಕೊಂಡು ಹೋಗೋಂಥವ್ರು, ಇದೆಲ್ಲ ಭಯಂಕರ ಜಾಸ್ತಿ ಆಗಿಬಿಟ್ಟಿದೆ ಎಚ್ ಡಿ ಕೋಟೆ ಭಾಗದಲ್ಲಿ. ಅದಕ್ಕೆಲ್ಲ ಒಂದು ಕಡಿವಾಣ ಅನಿಲ್ ಚಿಕ್ಕಮಾದೇವ್ ಅವರು ಸಮ್ಮುಖದಲ್ಲೇ ಆಗಬೇಕು. ಇದಕ್ಕೆ ಮೇನ್ ಹೊಣೆಗಾರರು RIVA ಆಗಿರ್ತಾರೆ ಇಲ್ಲಿ ಈ ಭಾಗದಲ್ಲಿ. ಹಾಗಾಗಿ ನಾವೆಲ್ಲ ಈಗ ಮನವಿ ಒಂದು ಸಲ ಕೊಡೋದು ಅಂದ್ಬಿಟ್ಟು ಎಲ್ಲ ಇಲಾಖೆಗೂ ಮನವಿ ನಮ್ಮ 2 ರಿಂದ 3 ಬಾರಿ ಮನವಿ ಕೊಟ್ಟಾಗಿದ್ರು ಯಾವುದೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ನೋಡೋಣ, ಅನಿಲ್ ಚಿಕ್ಕಮಾದೇವ್ ಅವ್ರಿಗೆ ಸ್ಥಳೀಯವಾಗಿ MLA ಇರೋದ್ರಿಂದ ಅವ್ರಿಗೂ ಒಂದು ಮನವಿ ಪತ್ರ ಕೊಟ್ಟು ಮುಂದಿನ ಕಾರ್ಯಕ್ರಮ ನಾವು ರೈತ ಸಂಘಟನೆಯಿಂದ ನಮ್ಮ ರೈತರ ಪರ ಏನೇ ಇದ್ರೂ ಮುಂದಿನ ಹೋರಾಟ ಇದು ಭಾರಿ ಇದರಿಂದ ಒಂದು ಬೃಹತ್ ಹೋರಾಟ ಒಂದು ಮಾಡಲಾಗುವುದು ನಮ್ಮ ಮೈಸೂರು ಜಿಲ್ಲೆಯಿಂದ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರೆಂಟು ಕೊಟ್ಟಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಕೇಳಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಈ ಲೈನ್ ಮ್ಯಾನ್ಗಳು ಕೊರತೆ ಇದೆ. 4 ಪಂಚಾಯಿತಿಯಿಂದ 5 ಲೇಬರ್ ಇದೆ ಅಂತೆ. ಅವರು ಎತ್ತಗೂ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಅವ್ರು ಕೇಳ್ತಾ ಇರೋದೇನೋ ಲೇಬರ್ ಕೊರತೆ ಇದೆ, ನಮ್ಮ ಶಾಸಕರ ಹತ್ರ ಹೇಳಿ ಮನವಿ ಮಾಡಿ ಅವ್ರಿಗೆ 4 ಲೇಬರ್ನ ಹಾಕೋಂಗೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅವರು. ಅದನ್ನು ಕೂಡ ನಮ್ಮ MLA ಸಾಹೇಬರು ಸರಿಪಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ವಿಚಾರ ಹೇಳಿ. ಈಗ ನಾನು DC ಮಾತಾಡಿದ್ದೀನಿ, ನಮ್ಮ ಮೈಸೂರು DC ಮಾತಾಡಿದ ರಾತ್ರಿ. ಅದಾದಮೇಲೆ DFO ಬಸವರಾಜ್ ಅಂತ ಮಾತಾಡಿದ್ದೀನಿ. ಅವ್ರಿಗೆ ಮಾತಾಡಿ ಇವತ್ತು ನಾಳೆ ಆನೆ ವ್ಯವಸ್ಥೆ ಮಾಡಿಸಿ ಅದನ್ನ ಡ್ರೈವ್ ಮಾಡಿ, ಯಾಕಂದ್ರೆ ಅದು ಮರಿ ಹಾಕ್ಬಿಡೈತೆ ಅಂತ. ಹುಲಿ ಮರಿ ಹಾಕೈತೆ. ಮರಿ ಹಾಕಿದ್ರಿಂದ ನಮ್ಮ ಮರಿಗೆ ಏನಾದ್ರು ಮಾಡ್ತಾರೆ ಅಂತ ಹುಲಿ ಯಾರನ್ನೂ ಅಲ್ಲಿ ಸ್ವಲ್ಪ, ಯಾಕಂದ್ರೆ ಯಾವುದೇ ಒಂದು ಮಕ್ಕಳು ಹುಟ್ಟಿದಾಗ ನಿಮಗೆ ಗೊತ್ತು ಸ್ವಲ್ಪ ಒಂದು ಅದು ಜಾಸ್ತಿ ನಾವೇನಾದ್ರು ಅಟ್ಯಾಕ್ ಮಾಡಿದಾಗ ಹೋದಾಗ ಹಾರ್ಬಿಡ್ತದೆ. ಸ್ವಲ್ಪ ಸಮಾಧಾನ ಆಗೈತೆ. ಅದೇ ನನಗೆ ವಿಚಾರ ಪೂರ್ತಿ ಗೊತ್ತಲ್ಲ. ನಾನು ಅಲ್ಲಿ ಇರ್ತಕ್ಕಂಥವ್ರಿಗೆ ಮೇಡಮ್ಗೂ ಕಳಿಸಿದೆ, RFಗೂ ಬಂದಿದ್ರು, ಮೊನ್ನೆನೂ ಇದ್ದಾರೆ, ನಿನ್ನೆನೂ ಇದ್ದಾರೆ, ವಾಚರ್ಸ್ ಇದ್ದಾರೆ. ನಾಳೆ ಇವತ್ತು ಆದರೆ ಇವತ್ತು ಡ್ರೈವ್ ಮಾಡಕ್ಕೆ ಹೇಳಿದೆ. ಆನೆಗಳನ್ನ ತಂದು ಕೊಂಬಿಂಗ್ ಮಾಡಿಬಿಟ್ಟು ಅದನ್ನ ಸ್ವಲ್ಪ ಆ ಕಡೆ ಒಳಗಡೆ ಏನಾದ್ರು ಕಳಿಸ್ತಕ್ಕಂಥ ಮಾಡ್ಬೇಕು ಹೇಳಿದ್ದೀನಿ. ಇವತ್ತು ನಾಳೆ ಒಳಗಡೆ ಅದಕ್ಕೆ ವ್ಯವಸ್ಥೆ ನಾನು ಮಾಡಿಕೊಡ್ತೀನಿ. ನನ್ನ ಮೇಲೆ ಭರವಸೆ ಉಳಿಪುರದಲ್ಲೂ ಸಮಸ್ಯೆ ಹಿಂಗೆ ಆಗಿದ್ದಾನೆ. ಹೆಬ್ಬಲಗುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪಟ್ಟು ತಿರುಗಾಡಕ್ಕೆ ಆಗ್ತಿಲ್ಲ ಅಣ್ಣ. ಬಸ್ ವ್ಯವಸ್ಥೆನೂ ಇಲ್ಲ ಅಲ್ಲಿ. 3 ಕಿಲೋಮೀಟರ್ ನಮ್ದು ವಿದ್ಯುತ್ ಸಮಸ್ಯೆ, ವಿದ್ಯುತ್ ಅವರಿಗೆ ಏನು ಜಮೀನಲ್ಲಿ ವಾಸ ತುಂಬ ಸಮಸ್ಯೆ. ರಾತ್ರಿ ಟೈಮ್ ಸಿಂಗಲ್ ಫೇಸು ಕೊಡ್ತಾ ಇಲ್ಲ, ತುಂಬ ಸಮಸ್ಯೆ ಆಗ್ತಾ ಇದೆ. ಅವರು ಗಾಡಿ ಹೋಗ್ತಿದ್ದಾರೆ. ಹಾಗಾಗಿ ಅವ್ರ ನಿರಂತರ ಜೊತೆ ವ್ಯವಸ್ಥೆ ಈಗ ನಿರಂತರ ಜೊತೆಗೆ ನಾನೇ ಪ್ರಪೋಸ್ ಮಾಡಿ ಮಹೇಶ್ ಅವ್ರಿಗೆ ಹೇಳ್ಬಿಟ್ಟು ಟೋಟಲ್ ಆಗಿ 45 ಮನೆ ಇತ್ತಲ್ಲ, ಅವಕ್ಕೆ ಕಂಬಗಳು ಹಾಕಿ ಪ್ರಪೋಸ್ ಮಾಡ್ತೀನಿ. ನಿರಂತರ ಜೊತೆಗೆ ಹೋಗ್ತದೆ. ಜನವರಿ ಫೆಬ್ರವರಿಗೆ ಇದು ಆಗ್ತದೆ. ನಿಮ್ಮ ಹತ್ರಕ್ಕೆ ಕಾಯ್ಕೊಂಡು ಸರ್ ಮುಂದಕ್ಕೆ ಏನು ಕರೆಸಿಲ್ಲ ಅಂದ್ರೆ ಸ್ವಲ್ಪ ಇಲ್ಲೇ ಬನ್ನಿ ಸರ್. ನಾವು ಈಗ ಏನಕ್ಕೆ ಮುಂದರ್ದಿಲ್ಲ ಅಂದ್ರೆ ನಮ್ಮ ಸಂಘಟನೆ ಬಂದ್ಬಿಟ್ಟು ನಿಮ್ಮ ಕೈಯಲ್ಲೇ ಉದ್ಘಾಟನೆ ಮಾಡಿದ್ದೀವಿ. ನಿಮ್ಮ ಸಮ್ಮುಖದಲ್ಲಿ ಇದನ್ನ ಬಗೆಹರಿಲಿ ಅಂದ್ಬಿಟ್ಟು ನಿಮಗೆ ಇದೊಂದು ಮನವಿ ಮಾಡೋಣ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ. ಬಗೆಹರಿಸ್ತೀರಿ ಅಂದ್ಬಿಟ್ಟು ಲೋನ್ ಹಾಕೋದಕ್ಕೆ ಏನು ಪರಿಹಾರ ಬರಲ್ಲ. ಯಾಕಂದ್ರೆ ಎಲೆಕ್ಟ್ರಿಷಿಯನ್ ಹೊರಗಡೆ ಆಗಿರೋ ಪರಿಹಾರ ಬಂದ್ಬಿಟ್ಟು ನಿಮ್ದು ಬೇರೆ ಒಳಗಡೆ ಯಾರು ಗ್ರೌಂಡಿಂಗ್ ಮಾಡೋರೆ ಅವೊಂದು ಪ್ರಾಬ್ಲಮ್ ಇರ್ತದೆ. ಕೇಳಿದ್ರೆ ಇದಕ್ಕೇನೋ ಪರಿಹಾರ ಐತೆ. ಯಾಕಂದ್ರೆ ಲೋನ್ ಹಾಕೊಳ್ಳಿ ನಾನು ವೈಯಕ್ತಿಕವಾಗಿ ನಾನು ಮಾಡ್ತೀನಿ. ಸಮಸ್ಯೆ ಇಲ್ಲ. ಅದನ್ನ ಒಂದೊಂದಾಗಿ ಇವ್ರು ಜಮೀನಲ್ಲಿ ಬಂದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಸರ್. ಇವ್ರು ಜಮೀನಲ್ಲಿ ಕೆಲಸ ಮಾಡ್ತಿರೋದು ಈ ಮಂಜುನಾಥ್ ಅಂತ ಮಂಜು ಅಂತ ಮುರುಗಡೆ. ಇವ್ರ ಜಮೀನಿಗೆ ಯಾರನ್ನೂ ಕರ್ಕೊಂಡು ಗೊತ್ತಿದ್ದವರು ವ್ಯಕ್ತಿಗಳನ್ನ ಜಗಳ ಮಾಡಿ ಗಲಾಟೆನೇ ಮಾಡಿದ್ದಾರೆ. ಆಯ್ತು ಪೊಲೀಸರು ನೋಡಿ ಇಲ್ಲ ಇವ್ರಿಗೂ ತಿಳಿಸಿದ್ದೀವಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಷ್ಟು ಕಂಪ್ಲೇಂಟ್ ಕೊಡ್ಬೇಕಂತಂದಾಗ ನಾವು ಕಂಪ್ಲೇಂಟ್ ಕೊಡಿ. ನೀವು ಕಂಪ್ಲೇಂಟ್ ಕೊಡಿ, ಆಕ್ಷನ್ ಮಾಡ್ತೀವಿ. ಹಾಂ ಸರಿ ಸರ್.